ಪ್ರೀಪ್ರಾ ಅಡುಗೆ ಮನೆ ಅಮ್ಮನ ಕೈ ರುಚಿಗೆ ನಿಮಗೆಲ್ಲ ಸ್ವಾಗತ. ಇವತ್ತು ಮಜ್ಜಿಗೆ ಮೆಣಸಿನ್ಕಾಯಿ ಹೇಗೆ ಮಾಡೋದು ಅಂತ ನೋಡೋಣ. ಇದನ್ನು ಬಾಳಕದ ಮೆಣಸಿನ್ಕಾಯಿ ಅಂತ ಕೂಡ ಕರೀತಾರೆ. ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೆ ಮುಂಚೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಅರ್ಧ ಕೆಜಿಯಷ್ಟು ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಆದಷ್ಟು ಡೊಂಕಿಲ್ಲದೆ ಇರೋಂಥ ಉದ್ದಕ್ಕಿರೋಂಥ ಹಸಿಮೆಣಸಿನ್ಕಾಯಿನೇ ತೊಗೋಬೇಕಾಗತ್ತೆ. ನೋಡಿ ಇಲ್ಲಿ ಈ ಥರದ್ದು. ಆ ಥರ ಇದ್ದಾಗ ನಮಗೆ ನೀಟಾಗಿ ಮಾಡೋಕ್ಕೆ ಈಸಿ ಆಗುತ್ತೆ. ನೋಡಿ ಇಲ್ಲಿ ಈ ಥರ ಉದ್ದುದ್ದ ಇರೋವಂಥ ಮೆಣಸಿನ್ಕಾಯಿನ ತೊಗೋಬೇಕಾಗತ್ತೆ. ಆನಂತರ ಇದಕ್ಕೆ ನೀರು ಹಾಕಿ ನೀಟಾಗಿ ತೊಳ್ಕೊಬೇಕು. ಇದನ್ನು ನಾವು ವರ್ಷಾನುಗಟ್ಟಲೆ ಇಟ್ಕೊಳ್ಳೋದ್ರಿಂದ ಆದಷ್ಟು ನೀಟಾಗಿ ಅದೇ ಪ್ರೊಸೀಜರಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ನೀವು ಫ್ರಿಜ್ಜಲ್ಲೇ ಇಡಬೇಕಂತ ಏನಿಲ್ಲ, ಹೊರಗಡೆನೇ ಇಟ್ಕೊಂಡು ವರ್ಷದವರೆಗೂ ಬಳಸ್ಕೋಬೋದು. ನೋಡಿ ಇಲ್ಲಿ ನೀಟಾಗಿ ಅದನ್ನು 1-2-3 ಸತಿ ತೊಳ್ಕೊಬೇಕು. ಆನಂತರ ಇದನ್ನು ಬಟ್ಟೆನಲ್ಲಿ ನೀಟಾಗಿ ನೀರಿಲ್ದಂಗೆ ಒರೆಸ್ಕೋಬೇಕಾಗತ್ತೆ. ಕೆಲವರು ತೊಟ್ಟನ್ನ ತೆಗೆದು ಕೂಡ ಮಾಡ್ತಾರೆ. ನಾವು ಹಾಗೇನೂ ಕೂಡ ಮಾಡ್ಕೋಬೋದು. ಎರಡೂ ಥರ ಮಾಡ್ಬೋದು, ಏನು ತೊಂದರೆ ಇಲ್ಲ. ನೋಡಿ ಇಲ್ಲಿ ನೀಟಾಗಿ ಒರೆಸ್ಕೋಬೇಕು. ಹಾಗೆ ಇದರಲ್ಲಿ ಅಲ್ಲೊಂದು ಇಲ್ಲೊಂದು ಕೆಂಪು ಮೆಣಸಿದೆ, ಸ್ವಲ್ಪ ಕೆಂಪಾಗಿರೋದು, ಅದನ್ನು ಕೂಡ ಯೂಸ್ ಮಾಡ್ಕೋಬೋದು, ತೊಂದರೆ ಏನಿಲ್ಲ. ನೋಡಿ ಇಲ್ಲಿ ತೊಟ್ಟು ತೆಗೆದು ಕೂಡ ಈ ಥರ ಬಳಸ್ಕೋಬೋದು. ಇದಿಷ್ಟು ನೀಟಾಗಿ ಒರೆಸಿಟ್ಕೊಂಡ ನಂತರ ಇಲ್ಲಿ ಒಂದು ಮಸಾಲೆನ ರೆಡಿ ಮಾಡ್ಕೋಬೇಕು. ಇಲ್ಲಿ ಮಿಸ್ ಆಗಿದೆ, 1 ಕಪ್ ಉಪ್ಪಿಗೆ ಅರ್ಧ ಕಪ್ಪು ಮೆಂತ್ಯ, 1 ಕಪ್ ಉಪ್ಪಿಗೆ ಅರ್ಧ ಕಪ್ಪು ಮೆಂತ್ಯ, ಹಾಗೆ 1 ಸ್ಪೂನಷ್ಟು ಇಂಗು, ಇದಿಷ್ಟನ್ನು ತೊಗೋಬೇಕು. ಮೊದಲಿಗೆ ಮೆಂತ್ಯ ಹಾಕಿ ಹುರ್ಕೋಬೇಕು. ತುಂಬ ಆದಷ್ಟು ಸಣ್ಣ ಊರಿನಲ್ಲಿ ಗಮ್ ಅಂತ ಬರೋ ಅಷ್ಟು ಹುರ್ಕೋಬೇಕು. ಅದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕಾಗತ್ತೆ. ಅದು ಮೇಯ್ನಾಗಿ ಇದೇ ಅರೋಮಾ ಕೊಡೋದು ನಮಗೆ. ಇದು ಹೇಗೆ ಅಂದರೆ ಮೆಣಸಿನ್ಕಾಯಿ ಉಪ್ಪು, ಖಾರ ಹಾಗೆ ಕಹಿ ಕೂಡ ಮಿಕ್ಸ್ ಆಗೋದ್ರಿಂದ ಒಂದು ಒಳ್ಳೆ ಟೇಸ್ಟು ಘಮ ಇರುತ್ತೆ. ನೋಡಿ ಇಷ್ಟು ಕೆಂಪಾಗೋವರೆಗೂ ಹುರ್ಕೋಬೇಕಾಗತ್ತೆ. ಇದು ಆರೋ ತನಕ ಇಲ್ಲಿ ನಾವೀಗ ಮೆಣಸಿನ್ಕಾಯಿನ ಸೀಳ್ಕೋಬೇಕಾಗತ್ತೆ. ಇದನ್ನು 2 ಭಾಗ ಮಾಡಬೇಡಿ. ಈ ಥರ ಚಾಕು ಮುಂದೆ ಚೂಪಾಗಿರೋವಂಥದ್ದನ್ನು ತಗೊಂಡು ಈ ಥರ ಮಧ್ಯಕ್ಕೆ ಸೀಳ್ಕೋಬೇಕು. ನೋಡಿ ಇಲ್ಲಿ ಈ ಥರ ಮೇಲಿಂದ ಕೆಳಗೆ ಮಧ್ಯ ಮಾತ್ರ ಸೀಳ್ಕೋಬೇಕು. ಅದಕ್ಕೆ ನಾವು ಪುಡಿ ತುಂಬೋಕೆ ನೋಡಿ ಇಲ್ಲಿ ಈ ಥರ ಸೀಳ್ಕೊಂಡ ನಂತರ ಶಾರ್ಪ್ ಎಡ್ಜಿರೋ ಅಂಥ ನೈಫೇ ಬೇಕಾಗುತ್ತೆ. ಕೆಲವರು ಪಿನ್ನಲ್ಲಿ ಮಾಡ್ತಾರೆ, ಹಾಗೆ ಸೂಜಿಯಲ್ಲಿ ಕೂಡ ಮಾಡ್ತಾರೆ. ಆರಾಮಾಗಿ ನಾವು ಇದರಲ್ಲೇ ಮಾಡ್ಕೋಬೋದು, ಚಾಕುನಲ್ಲೇ, ಬಟ್ ಶಾರ್ಪ್ ಎಡ್ಜ್ ಇರಬೇಕು. ನೋಡಿ ಇಲ್ಲಿ ಈ ಥರ ಓಪನ್ ಆಗಬೇಕು. ಅಲ್ಲಿವರೆಗೆ ನಾವು ಅದನ್ನು ಕಟ್ ಮಾಡಿ ಇಟ್ಕೊಂಡ್ಬಿಡೋಣ. ಈಗ ಅದು ಕಟ್ ಮಾಡಿ ಇಟ್ಕೊಂಡ ನಂತರ ಹುರಿದಿಟ್ಟಿರೋ ಅಂಥ ಮೆಂತ್ಯ ತಣ್ಣಗಾಗಿದೆ. ಈಗ ಇದಕ್ಕೆ 1 ಕಪ್ ಉಪ್ಪಿಗೆ ಅರ್ಧ ಕಪ್ಪಷ್ಟು ಮೆಂತ್ಯನ ಹಾಕಿ ಹಿಂಗಾಕಿ ನುಣ್ಣಗೆ ನೈಸಾಗಿ ಪೌಡ್ರ್ ಮಾಡ್ಕೋಬೇಕಾಗತ್ತೆ. ಫಸ್ಟು ಆಲ್ರೆಡಿ ಇಂಗು ಮತ್ತು ಉಪ್ಪು ಪುಡಿ ಆಗಿರೋದ್ರಿಂದ ಬರೀ ಮೆಂತ್ಯನ ಡ್ರೈ ಆಗಿ ಪುಡಿ ಮಾಡ್ಕೊಳ್ಳೋಣ. ಆ ನಂತರ ಉಪ್ಪು ಮತ್ತು ಇಂಗನ್ನು ಸೇರಿಸ್ಕೋಬೇಕು. ಉಪ್ಪು ಮತ್ತು ಮೆಂತ್ಯನ ಸೇರಿಸ್ಕೊಂಡು ಗ್ರೈಂಡ್ ಮಾಡಬೇಕು. ಈಗ ಇದು ನೈಸ್ ಪೌಡರ್ ಆಗಿದೆ. ಕೆಲವರು ಇದಕ್ಕೆ ಜೀರಿಗೆ ಕೂಡ ಹುರಿದು ಹಾಕೋತಾರೆ. ಅದು ಕೂಡ 1/4 ಕಪ್ಪಷ್ಟು ಜೀರಿಗೆ ಆದರೆ ಸಾಕಾಗತ್ತೆ. ನಮ್ಮ ಮನೆಯಲ್ಲಿ ಇದು 3 ಹಾಕ್ತಾರೆ, ಕೆಲವರು ಜೀರಿಗೆ ಕೂಡ ಹಾಕ್ತಾರೆ. ನೋಡಿ ಈಗ ಪುಡಿನ ಒಂದು ತಟ್ಟೆಗೆ ಹಾಕ್ಕೊಂಡು ಆನಂತರ ನಾವು ಈ ಥರ ಫಿಲ್ ಮಾಡಬೇಕಾಗತ್ತೆ. ನೋಡಿ ಇಲ್ಲಿ ಅದು ಎಷ್ಟು ಹಿಡಿಸುತ್ತೋ ಅಷ್ಟು, ಅದು ತುಂಬಾ ಹಿಡ್ಕೊಳ್ಳಲ್ಲ. ಅದು ತನಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಹೀರ್ಕೊಳ್ಳುತ್ತೆ, ಅಂದರೆ ಒಳಗೆ ಹಿಡಿದಿಟ್ಕೊಳ್ಳುತ್ತೆ. ನಾವು ಇದನ್ನು ಒಣಗಿಸೋವಾಗ ಎಲ್ಲ ಉದುರೋಗ್ಬಿಡುತ್ತೆ. ಎಕ್ಸಸ್ ಇರೋವಂಥ ಪುಡಿ ಎಲ್ಲ ಆಲ್ಮೋಸ್ಟ್ ಉದುರೋಗ್ಬಿಡುತ್ತೆ. ನೋಡಿ ಇಲ್ಲಿ ಹಸಿಮೆಣಸಿನ್ಕಾಯಿ ಕಟ್ ಮಾಡುವಾಗ ತುದಿಯಲ್ಲಿ ಒಂದು ಚೂರನ್ನ ಬಿಡಬೇಕಾಗತ್ತೆ, ಇಲ್ಲಾಂದರೆ ಅದು ಹಸಿಮೆಣಸಿನ್ಕಾಯಿ ಬಿಟ್ಟೋಗ್ಬಿಡುತ್ತೆ. ನೋಡಿ ಇಲ್ಲಿ ಇವಾಗ ಮಾಡಾಗಿದೆ. ಎಲ್ಲದಕ್ಕೂ ಪುಡಿ ತುಂಬಿಸಾದ ನಂತರ ನೋಡ್ಬೋದು ನೀವು ಕೆಳಗೆ ಪುಡಿ ಉಳ್ಕೊಂಡಿರೋ ಅಂಥದ್ದನ್ನು. ನಾವು ಒಣಗಿಸುವಾಗ ಕೂಡ ಸ್ವಲ್ಪ ಪುಡಿ ಉಳ್ಕೊಳ್ಳುತ್ತೆ. ಈಗ ಇದಿಷ್ಟು ಆಗಿದೆ ನೋಡಿ, ಇಲ್ಲಿ ಇಷ್ಟು ಪುಡಿ ಉಳ್ಕೋತು. ಈಗ ಈ ಪುಡಿನ ವೇಸ್ಟ್ ಮಾಡೋ ಹಾಗೇನಿಲ್ಲ.
ಇದನ್ನು ನಾವು ಯೂಶ್ವಲಿ ಚಿತ್ರಾನ್ನ ಮಾಡ್ತೀವಲ್ವ, ಆ ಚಿತ್ರಾನ್ನ ಮಾಡುವಾಗ ಅರ್ಧ ಸ್ಪೂನ್ ಹಾಕ್ಕೊಂಡ್ರೆ ತುಂಬ ಟೇಸ್ಟಿ ಚೆನ್ನಾಗೂ ಇರುತ್ತೆ, ಹಾಗೆ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದನ್ನು ಒಂದು ತಟ್ಟೆ ಮೇಲೆ ಹಾಕಿ, ದಯವಿಟ್ಟು ಪ್ಲಾಸ್ಟಿಕ್ ಕವರ್ ಮೇಲೆಲ್ಲ ಹಾಕಕ್ಕೆ ಹೋಗ್ಬೇಡಿ, ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ತಟ್ಟೆನಲ್ಲಿ ಅಥವಾ ಟ್ರೇ ಇದ್ದರೆ ಟ್ರೇನಲ್ಲಿ ಹಾಕಿ ಒಣಗಕ್ಕೆ ಬಿಡಿ. ಇದು 2 ದಿನ ಒಣಗಿದ ನಂತರ ಈ ಥರ ಇದೆ. ಈಗ ಇದನ್ನು ನಾವು ಮಜ್ಜಿಗೆಗೆ ಹಾಕೋಬೇಕಾಗತ್ತೆ. ನೋಡಿ ಇಲ್ಲಿ ಮತ್ತು ಸ್ವಲ್ಪ ಪುಡಿ ಉದುರಿದೆ, ನೋಡಿ ಇಲ್ಲಿ ಎಕ್ಸಸ್ ಇರೋಂಥ ಪುಡಿ ತಾನೇ ಉದುರೋಗ್ಬಿಡುತ್ತೆ. ಈಗ ಆಗಿದೆ ಇದು. ಇದಕ್ಕೆ ನಾವು ಮೊಸರು, ಮಜ್ಜಿಗೆ ಮೆಣಸಿನ್ಕಾಯಿ ಅಲ್ವಾ, ಮಜ್ಜಿಗೆನೇ ಹಾಕಬೇಕು. ನಾನೇನು ಮೊಸರು ಹಾಕಿ ಸ್ವಲ್ಪ ಮೇಲೆ ನೀರು ಹಾಕ್ತಿದ್ದೀನಿ ಅಷ್ಟೇ. ಇದಕ್ಕೆ 1 ಗ್ಲಾಸಷ್ಟು ಮಜ್ಜಿಗೆ ಬೇಕಾಗುತ್ತೆ. ಇದನ್ನು ಹಾಕಿ ನಾವು ನೆನೆಸಿ ಒಣಗಿಸ್ಕೊಂಡ್ರೆ ಮುಗಿಯುತ್ತೆ. ಇದು 1 ದಿನ 1 ನೈಟು ನೆನೆಯಬೇಕು. ಇನ್ ಕೇಸ್ ನಿಮಗೆ ಮೆಂತ್ಯ ಜಾಸ್ತಿ ಅನಿಸ್ತು, ಕಹಿ ಆಯಿತು ಅಂತಂದರೆ ಇದು ಒಣಗಿದ ನಂತರ ನೀವು ಮಜ್ಜಿಗೆಗೆ ಇನ್ನೂ ಸ್ವಲ್ಪ ಉಪ್ಪು ಹಾಕಿ, ಬೇರೆ ಮಜ್ಜಿಗೆ ತೊಗೊಂಡು ಉಪ್ಪು ಹಾಕಿ ಅದನ್ನು 2 ದಿನ ನೆನೆಸಿಟ್ಟು ಆ ನಂತರ ನಾವು ಒಣಗಿಸ್ಕೊಂಡ್ರೆ ಕರೆಕ್ಟಾಗಿ ಬ್ಯಾಲೆನ್ಸ್ ಆಗುತ್ತೆ. ಹಾಳಾಗಕ್ಕಂತೂ ಚಾನ್ಸೇ ಇಲ್ಲ, ಯಾಕಂದರೆ ಅಷ್ಟು ಪರ್ಫೆಕ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಬಿಸಿಲು ಕಡಿಮೆ ಆಗೋಕ್ಕೆ ಮುಂಚೆ ಮಾಡಿಟ್ಕೊಂಬಿಡಿ. ನೋಡಿ ಇವಾಗ ನೆಂದಿದೆ ಇದು. ಇದನ್ನು ನಾವು ಬಿಸಿಲಲ್ಲಿ 2 ದಿನ ಒಣಗಿಸ್ಕೋಬೇಕಾಗತ್ತೆ. ಒಣಗಿಸಿದ ನಂತರ ಹೇಗಿದೆ ಅಂತ ತೋರಿಸ್ತೀನಿ. ಇದನ್ನು ನಾವು ಸೊಪ್ಪಿನ ಪಲ್ಯಗಳಿಗೆ ಹಾಕೋಬೋದು, ಒಗ್ಗರಣೆಗೆ ಸೂಪರಾಗಿರುತ್ತೆ. ಹಾಗೆ ನೋಡಿ ಇಲ್ಲಿ ಒಣಗಿದ ಮೇಲೆ ಈ ಥರ ವೈಟಿಗೆ ಆಗುತ್ತೆ, ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಇದನ್ನು ನಾವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ವರ್ಷದವರೆಗೂ ಯೂಸ್ ಮಾಡ್ಬೋದು. ಹಾಗೆ ಮೊಸರನ್ನ ಒಗ್ಗರಣೆ ಮಾಡುವಾಗಲೂ ತುಂಬ ಚೆನ್ನಾಗಿರುತ್ತೆ, ಅಥವಾ ಹಾಗೆ ಕರೆದು ನಾವು ಊಟದ ಜೊತೆ ಕೂಡ ನೆಂಚ್ಕೊಂಡು ತಿನ್ಬೋದು. ಮೊಸರನ್ನ ಮತ್ತು ಸೊಪ್ಪಿನ ಪಲ್ಯಕ್ಕಂತೂ ಆಸಮ್ಮಾಗಿ ಮ್ಯಾಚ್ ಆಗುತ್ತೆ. ಮಿಸ್ ಮಾಡದೆ ರೆಡಿ ಮಾಡಿ ಇಟ್ಕೊಳ್ಳಿ, ವರ್ಷ ಪೂರ್ತಿ ಬಳಸ್ಕೋಬೋದು. ಇದಂತೂ ಹಾಳಾಗಲ್ಲ. ನೋಡಿ ಆ ನಂತರ ಎಣ್ಣೆಲಿ ಕರೆದಾಗ ಹೇಗಾಯಿತು ಅಂತ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಬಿಸಿಲು ಕಡಿಮೆ ಆಗೋಕ್ಕೆ ಮುಂಚೆ ಮಾಡಿಕೊಂಡು ಇಟ್ಕೊಂಬಿಡಿ. ವಾವ್, ಎಷ್ಟು ಗರಿಗರಿಯಾಗಿದೆ ನೋಡಿ. ಮಿಸ್ ಮಾಡದೆ ಟ್ರೈ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್.